ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 38ನೇ ಶ್ಲೋಕ. ಇದರಲ್ಲಿ ಬರುವ ಪದ್ಮನಾಭ ಎಂಬ ಹೆಸರು ಕೇರಳದ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿಯನ್ನು ನೆನಪಿಸುತ್ತದೆ. ಹಾಗೆಯೇ ವಿಷ್ಣುವಿನ ವಾಹನವಾದ ಗರುಡನ ಪ್ರಸ್ತಾಪವೂ ಇಲ್ಲಿದೆ. ಗರುಡ ಧ್ವಜ. ಈ ಶ್ಲೋಕದಲ್ಲಿ 9 ನಾಮಗಳಿವೆ. ನಾಮ 348ರಿಂದ 356ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 38. ಪದ್ಮನಾಭೋ ರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹದ್ದಿರುದ್ಧೋ ರುದ್ಧಾತ್ಮ ಮಹಕ್ಷೋ ಗರುಡಧ್ವಜ. ಪದಗಳ ಅರ್ಥ: ಪದ್ಮನಾಭ, ಪದ್ಮ ಕಮಲ, ನಾಭ ನಾಭಿ ಹೊಕ್ಕಳು. ತನ್ನ ನಾಭಿಯಿಂದ ಬ್ರಹ್ಮನನ್ನು ಸೃಷ್ಟಿಸಿದ, ಕಮಲವನ್ನು ಪಡೆದವನು. ಇಡೀ ಜಗತ್ತಿನ ಸೃಷ್ಟಿಗೆ ಇವನ ನಾಭಿಯೇ ಕೇಂದ್ರ. ಅರವಿಂದಾಕ್ಷ, ಅರವಿಂದ ತಾವರೆ ಹೂವು, ಅಕ್ಷ ಕಣ್ಣು. ತಾವರೆ ದಳದಂತೆ ಅಗಲವಾದ ಸುಂದರವಾದ ಕಣ್ಣುಳ್ಳವನು ಅಥವಾ ಸೂರ್ಯ ಚಂದ್ರರನ್ನೇ ಕಣ್ಣಾಗಿ ಉಳ್ಳವನು. ಪದ್ಮಗರ್ಭ, ಸೃಷ್ಟಿಗೆ ಮೊದಲು ಇಡೀ ಬ್ರಹ್ಮಾಂಡವನ್ನು ಕಮಲದ ಮೊಗ್ಗಿನಂತೆ ತನ್ನ ಗರ್ಭದಲ್ಲಿ ಇಟ್ಟುಕೊಂಡವನು. ಯೋಗಿಗಳ ಹೃದಯ ಕಮಲದ ಮಧ್ಯದಲ್ಲಿ ಧ್ಯಾನಕ್ಕೆ ಸಿಗುವವನು. ಶರೀರ ಭೃತ್, ಶರೀರ ದೇಹ, ಭೃತ್ ಧರಿಸುವವನು, ಪೋಷಿಸುವವನು. ನಮ್ಮೆಲ್ಲರ ದೇಹವನ್ನು ಮತ್ತು ಪ್ರಪಂಚವೆಂಬ ವಿರಾಟ ಶರೀರವನ್ನು ಧರಿಸಿ ಕಾಪಾಡುವವನು. ಅನ್ನ ಆಹಾರ ಕೊಟ್ಟು ದೇಹ ಪೋಷಿಸುವವನು. ಮಹರ್ದಿ, ಮಹಾವೃದ್ಧಿ, ದೊಡ್ಡ ಐಶ್ವರ್ಯ, ವಿಭೂತಿ. ಅಷ್ಟ ಮಹಾಸಿದ್ಧಿಗಳು ಮತ್ತು ಐಶ್ವರ್ಯ ಇವನ ಸೇವಕರು. ವೃದ್ಧ, ಜ್ಞಾನ ಬಲ ಐಶ್ವರ್ಯಗಳಿಂದ ತುಂಬಿ ತುಳುಕುವವನು. ವೃದ್ಧಾತ್ಮ, ವೃದ್ಧ ಹಿರಿಯ, ಪ್ರಾಚೀನ ಆತ್ಮ ಸ್ವರೂಪ. ಸೃಷ್ಟಿಗೆ ಮುಂಚೆಯೇ ಇದ್ದವನು, ಎಲ್ಲರಿಗಿಂತ ಹಿರಿಯನವನು. ಮಹಾಕ್ಷಃ, ಮಹಾ ದೊಡ್ಡ, ಅಕ್ಷ ಕಣ್ಣು, ಎಲ್ಲವನ್ನೂ ನೋಡಬಲ್ಲ ದೊಡ್ಡ ದೃಷ್ಟಿ ಉಳ್ಳವನು. ಗರುಡಧ್ವಜ, ಗರುಡ ಪಕ್ಷಿರಾಜ, ಧ್ವಜ ಬಾವುಟ. ಗರುಡನ ಚಿತ್ರವಿರುವ ಬಾವುಟವನ್ನು ಹೊಂದಿರುವವನು. ಗರುಡನೇ ಇವನ ವಾಹನ. ಶ್ಲೋಕದ ಭಾವಾರ್ಥ: ತನ್ನ ನಾಭಿಯಲ್ಲಿ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಕಮಲವನ್ನು ಹೊಂದಿರುವವನು. ತಾವರೆ ದಳದಂತೆ ಸುಂದರವಾದ ಕಣ್ಣುಳ್ಳವನು. ಕಮಲದ ಮಧ್ಯದಲ್ಲಿ ಅಥವಾ ಹೃದಯ ಕಮಲದಲ್ಲಿ ನೆಲೆಸಿರುವವನು. ಜೀವಿಗಳ ಶರೀರವನ್ನು ಪೋಷಿಸುವವನು. ಮಹಾ ಐಶ್ವರ್ಯವುಳ್ಳವನು. ಗುಣಗಳಿಂದ ಸಮೃದ್ಧನಾದವನು. ಅತ್ಯಂತ ಪ್ರಾಚೀನವಾದ ಆತ್ಮನು. ದೊಡ್ಡದಾದ ಕಣ್ಣುಳ್ಳವನು ಮತ್ತು ಗರುಡನ ಚಿಹ್ನೆಯುಳ್ಳ ಧ್ವಜವನ್ನು ಹೊಂದಿರುವವನು ಆ ಭಗವಂತ. ಧನ್ಯವಾದಗಳು.